ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಇವತ್ತು ಸರ್ವೋಚ್ಚ ನ್ಯಾಯಾಲಯದಿಂದ ಈ ಒಂದು SC/STಗಳಿಗೆ ಸಂಬಂಧಪಟ್ಟಂತೆ ಅಟ್ರಾಸಿಟಿ ಕೇಸ್ ಅಂತ ಹೇಳಿ ನಾವೆಲ್ಲರೂ ಕೇಳಿದ್ದೇವೆ. ಇದರ ಬಗ್ಗೆ ಒಂದು ಮಹತ್ವವಾದಂತಹ ಆದೇಶವನ್ನು ಹೊರಡಿಸಿದೆ. ಅದೇನಪ್ಪ ಅಂತ ಹೇಳಿದರೆ, ಈ ಒಂದು ಜಾತಿ ನಿಂದನೆ ಪ್ರಕರಣ ಅಟ್ರಾಸಿಟಿ ಕೇಸನ್ನು ದಾಖಲು ಮಾಡಬೇಕು ಅಂತ ಹೇಳಿದ್ರೆ ಅದು ಸಾರ್ವಜನಿಕವಾದಂತಹ ಸ್ಥಳದಲ್ಲಿ ಆಗಿರಬೇಕು, ಸಾರ್ವಜನಿಕರ ಸಮ್ಮುಖದಲ್ಲಿ ಆಗಿರಬೇಕು, ಅಥವಾ ಅದು ತುಂಬಿದ ಕೊಠಡಿ ಅಂದರೆ ಮುಚ್ಚಿದ ಕೊಠಡಿ ಆಗಿರದೆ ಅದರಲ್ಲಿ ಹೊರಗಡೆಯಿಂದ ಸಾರ್ವಜನಿಕರು ನೋಡುವಂತಹ ಒಂದು ಪ್ರದೇಶ ಆಗಿರಬೇಕು. ಅಂತಹ ವಾತಾವರಣ ಅಲ್ಲಿ ಇರಬೇಕು. ಉದ್ದೇಶಪೂರ್ವಕವಾಗಿ ಸಾರ್ವಜನಿಕರ ಎದುರುಗಡೆ, ಮೂರನೇ ವ್ಯಕ್ತಿಗಳ ಎದುರುಗಡೆ ಓಪನ್ ಪ್ರದೇಶದಲ್ಲಿ ಜಾತಿ ನಿಂದನೆಯನ್ನು ಮಾಡಿದ್ದಾಗ ಮಾತ್ರ, ಆ ಉದ್ದೇಶವನ್ನು ಹೊಂದಿದ್ದಾಗ ಮಾತ್ರ ಈ ಒಂದು ಅಟ್ರಾಸಿಟಿಯನ್ನು ದಾಖಲು ಮಾಡಬಹುದೇ ಹೊರತು ಸೂಕ್ತ ಸಾಕ್ಷ್ಯಾಧಾರಗಳು ಇಲ್ಲದೆ ಸಾಬೀತುಪಡಿಸದೇ ಹೋದಲ್ಲಿ ಈ ಮೇಲಿನ ಅಂಶಗಳನ್ನು ಈ ಅಟ್ರಾಸಿಟಿ ಸೆಕ್ಷನ್ ಹಾಕಲಿಕ್ಕೆ ಬರುವುದಿಲ್ಲ ಅಂತ ಹೇಳಿಬಿಟ್ಟು ಸರ್ವೋಚ್ಚ ನ್ಯಾಯಾಲಯ ಸ್ಪಷ್ಟವಾದಂತಹ ಆದೇಶವನ್ನು ನೀಡಿದೆ. ಇದು ಯಾವ ಪ್ರಕರಣದಲ್ಲಿ ಹೇಳಿದೆ ಅಂತ ಹೇಳಿದರೆ, ಉತ್ತರ ಪ್ರದೇಶದಲ್ಲಿ ಇಬ್ಬರು ವಿದ್ಯಾರ್ಥಿಗಳ ನಡುವೆ ಜಗಳ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ಆ ಒಂದು ಮಕ್ಕಳ ತಂದೆ 2020ರಲ್ಲಿ ಮ್ಯಾನೇಜರ್ ಜೊತೆ ಹೋಗಿ ಆ ಶಾಲೆಯ ಮ್ಯಾನೇಜರ್ ಹತ್ರ ಹೋಗಿ ಸಂಪರ್ಕವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಮ್ಯಾನೇಜರ್ಗೂ ಹಾಗೂ ಸಿಬ್ಬಂದಿಗಳ ನಡುವೆ ಮಾತಿನ ಚಕಮಕಿ ಹಾಗೂ ಗಲಾಟೆ ಆಗುತ್ತೆ. ಇಷ್ಟೇ ನಡೆಯೋದು. ಅದೇನಾಗುತ್ತೆ, ಜಾತಿ ನಿಂದನೆಯನ್ನು ಮಾಡಿದ್ದಾರೆ ಅಂತ ಹೇಳಿ ಅಟ್ರಾಸಿಟಿ ಸೆಕ್ಷನನ್ನು ಇನ್ಸರ್ಟ್ ಮಾಡಿ ಕೇಸನ್ನು ದಾಖಲು ಮಾಡಿ ಗಲಭೆ, ಗಲಾಟೆ, ಗಾಯ, ಅಕ್ರಮ ಬಂಧನ ಮತ್ತು ಉದ್ದೇಶಪೂರ್ವಕ ಅವಮಾನ ಆರೋಪಗಳ ಅಡಿಯಲ್ಲಿ ಸೆಕ್ಷನ್ಗಳನ್ನು ಹಾಕಿ ಅಟ್ರಾಸಿಟಿಯನ್ನು ದಾಖಲು ಮಾಡಿಬಿಡ್ತಾರೆ. ನೋಡಿ, ಪ್ರತಿಯೊಂದನ್ನು ಒಂದು ಅಮಾಯಕರ ರಕ್ಷಣೆಗಾಗಿ ಕಾನೂನನ್ನು ತರಲಾಗುತ್ತೆ. ಆದರೆ ಅದನ್ನು ದುರುಪಯೋಗಪಡಿಸಿಕೊಳ್ಳುತ್ತಿರುವುದು ತುಂಬ ಹೆಚ್ಚು ಕಾಣ್ತಾ ಇದೆ. ಸುಮ್ಮನೆ ನಾನು ಒಬ್ಬರ ಹತ್ರ ಮಾತಾಡೋದೇ ತಪ್ಪು ಅನ್ನೋ ಥರ ಆಗೋಗ್ಬಿಟ್ರೆ ಕಷ್ಟ ಆಗುತ್ತೆ. ಜಾತಿಯ ಹೆಸರನ್ನು ಹಿಡಿದು ಕೂಗಿದ ಕೂಡಲೇ ಅದು ಅಟ್ರಾಸಿಟಿ ಕೂಡ ಆಗೋದಿಲ್ಲ. ಆ ಒಂದು ಜಾತಿಯನ್ನು ಕೀಳರಿಮೆಯನ್ನಾಗಿ ನೋಡಿ ಅದು ಕೆಳಜಾತಿಯದು ಎಂಬುವಂತೆ ಭಾವನೆಗಳನ್ನು ಹೊಂದಿದ್ದು ಅರ್ಥ ಬರುವ ರೀತಿಯಲ್ಲಿ ಅಶ್ಲೀಲ ವಾಚ್ಯ ಶಬ್ದಗಳನ್ನು ಉಪಯೋಗಿಸಿ ಜಾತಿ ನಿಂದನೆಯನ್ನು ಮಾಡಿ ನೀವು ಇಂಥವರೇ ಅನ್ನೋ ಥರದಲ್ಲಿ ಏನಾದರೂ ಆ ಉದ್ದೇಶಪೂರ್ವಕವಾದಂತಹ ನಿಂದನೆ ಆಗಿದ್ದಲ್ಲಿ ಮಾತ್ರ ಈ ಒಂದು ಸೆಕ್ಷನ್ ಹಾಕಬೇಕು ಅಂತ ಹೇಳಿ ಮಾಡಿರೋವಂಥದ್ದು. ಅಂದರೆ ಜಾತಿ ಎಂದ ಒಬ್ಬ ವ್ಯಕ್ತಿಯನ್ನು ಅಳೆಯಬಾರದು ಅಂತ ಹೇಳಿ ಈ ಒಂದು ಪ್ರಿವಿಲೇಜಸನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಕೊಳ್ಳಬೇಕೇ ಹೊರತು ದುರುಪಯೋಗ ಖಂಡಿತ ಮಾಡಕೂಡದು. ಯಾಕಂದರೆ ಹೀಗೆ ದುರುಪಯೋಗಗಳು ಮಾಡಿಕೊಂಡು ನೂರಾರು ಅಟ್ರಾಸಿಟಿ ಕೇಸುಗಳನ್ನು ಅಮಾಯಕರುಗಳ ಮೇಲೆ ದಾಖಲು ಮಾಡಿಬಿಟ್ಟಾಗ ಕೊನೆಗೆ ಕೋರ್ಟ್ಗೆ ಗೊತ್ತಾಗುತ್ತೆ, ಅದು ರುಜುವಾತು ಮಾಡೋಕ್ಕಾಗದೇ ಇದ್ದಾಗ ಈ ಒಂದು ಪ್ರಿವಿಲೇಜಸ್ಗಳನ್ನು ಮತ್ತೆ ಕಿತ್ಕೋಬೇಕಾಗತ್ತೆ. ಸೊ ಆದ್ದರಿಂದ ಕೋರ್ಟುಗಳು ಈ ರೀತಿಯಾದಂತಹ ನಿರ್ಣಯಕ್ಕೆ ಬರದ ರೀತಿಯಲ್ಲಿ ನಡೆದುಕೊಳ್ಳಿ ಅಂತ ನಾನು ಕೂಡ ಒಂದು ಕಿವಿ ಮಾತಾಗಿ ಹೇಳ್ತೇನೆ. ಸೊ ಈ ಒಂದು ಸಂದರ್ಭದಲ್ಲಿ FIR ದಾಖಲು ಮಾಡಿಬಿಟ್ಟಾಗ ಅಂತಹ ಒಂದು ಸಂದರ್ಭದಲ್ಲಿ ಮ್ಯಾನೇಜರು ಇಲ್ಲ ಇದು ತುಂಬಿದ ಕೊಠಡಿ ಆಗಿತ್ತು ಅಂತ ಹೇಳಿಬಿಟ್ಟು ಇಲ್ಲಿ ಯಾವುದೇ ಸಾರ್ವಜನಿಕರಿಗೆ ಪ್ರವೇಶವಿಲ್ಲದಂತಹ ಸ್ಥಳವಾಗಿತ್ತು ಮತ್ತು ನಾನು ಜಾತಿ ನಿಂದನೆಯನ್ನು ಕೂಡ ಮಾಡಿಲ್ಲ, ಕೇವಲ ಮಾತಿನ ಚಕಮಕಿ ಗಲಾಟೆ ಆಗಿರೋದಷ್ಟೇ ಅಂತ ಹೇಳ್ತಾರೆ. ಅದೇ ರೀತಿ ಅಲ್ಲಿ ಸಾಕ್ಷಿಯೂ ಕೂಡ ಹೇಳಿರ್ತಾರೆ. ಮತ್ತು ಜಾತಿ ನಿಂದನೆ ಆಗುವಂಥ ಸಂದರ್ಭದಲ್ಲಿ ಕೊಠಡಿ ಒಳಗಡೆ ನಾನು ಇರಲಿಲ್ಲ ಅಂತ ಹೇಳಿ ಸಾಕ್ಷಿ ಹೇಳ್ತಾರೆ. ಮತ್ತು ಅದು ಕಿಟಕಿಗಳು ಮುಚ್ಚಿರುವಂತಹ ಒಂದು ಮುಚ್ಚಿದ ಕೊಠಡಿ ಆಗಿರುತ್ತೆ. ಆದ್ದರಿಂದ ಈ ಒಂದು ನಿಟ್ಟಿನಲ್ಲಿ ಇದು ಅಟ್ರಾಸಿಟಿ ಕೇಸು ಆಗೋದಿಲ್ಲ ಅಂತ ಹೇಳಿಬಿಟ್ಟು ಸರ್ವೋಚ್ಚ ನ್ಯಾಯಾಲಯವು ಆದೇಶವನ್ನು ಹೊರಡಿಸಿದೆ. ಅಂದರೆ ಹೈಕೋರ್ಟಿನಲ್ಲಿ ಇದು ವಿಚಾರಕ್ಕೆ ಬಂದಾಗ ಅಲಹಾಬಾದ್ ಹೈಕೋರ್ಟಿನಲ್ಲಿ ಇದಕ್ಕೆ ಅನುಮತಿಯನ್ನು ನೀಡಲಾಗಿರುತ್ತೆ. ಆದರೆ ಇದನ್ನು ಪ್ರಶ್ನಿಸಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋದಾಗ ಸರ್ವೋಚ್ಚ ನ್ಯಾಯಾಲಯ ಈ ಒಂದು SC/ST ಕೇಸು ಏನು ದಾಖಲು ಮಾಡಿತ್ತು, ಪ್ರಕರಣ 3 ಸಬ್ ಕ್ಲಾಸ್ 2 6 ಮತ್ತು 3 ಸಬ್ ಕ್ಲಾಸ್ 1 ಸಬ್ ಕ್ಲಾಸ್ S ಇದರ ಅಡಿಯಲ್ಲಿ ಮಾಡಿದಂತಹ ಒಂದು ಸೆಕ್ಷನ್ಗಳನ್ನು ರದ್ದು ಮಾಡಿ
ಉಳಿದ ಸೆಕ್ಷನ್ಗಳು ಏನಿರುತ್ತೋ ಗಲಾಟೆ ಆಗಿರುತ್ತೆ ಅದನ್ನು ಮುಂದುವರಿಸಿ ಅಂತ ಹೇಳುತ್ತೆ. ಅಂದರೆ ಒಟ್ಟಾರೆಯಾಗಿ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಪ್ಪ ಅಂತ ಹೇಳಿದ್ರೆ, ಜಾತಿ ನಿಂದನೆ ಕೇಸನ್ನು ದಾಖಲು ಮಾಡಬೇಕು, ಅಟ್ರಾಸಿಟಿ ಸೆಕ್ಷನ್ನ ಇನ್ಸರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಅದು ತುಂಬಿದ ಅಥವಾ ಮುಚ್ಚಿದ ಕೊಠಡಿ ಆಗಿರಕೂಡದು. ಮತ್ತು ಇಬ್ಬರೇ ಇದ್ದು ಮಾತಾಡುವಂಥದ್ದಾಗಲಿ ಕಾನ್ವರ್ಸೇಷನ್ಗಳಾಗಲಿ ಆಗಿರಬಾರ್ದು. ಸಾರ್ವಜನಿಕರ ಮುಂದೆ, ಮೂರನೇ ವ್ಯಕ್ತಿಗಳ ಮುಂದೆ ಅಥವಾ ಸಾರ್ವಜನಿಕರು ವೀಕ್ಷಣೆ ಮಾಡಬಹುದಾದಂತಹ ಕೇಳಬಹುದಾದಂತಹ ಕಿಟಿಕಿಗಳನ್ನು ಬಾಗಿಲುಗಳನ್ನು ತೆರೆದ ಮತ್ತು ಸಾರ್ವಜನಿಕರ ವೀಕ್ಷಣೆಗೆ ಅನುಕೂಲವಾಗುವಂತಹ ಆ ಥರ ಪೂರಕ ವಾತಾವರಣಗಳು ಇರುವಂತಹ ಸಂದರ್ಭದಲ್ಲಿ ನಿಂದನೆಯನ್ನು ಮಾಡಿದಾಗ ಮಾತ್ರ ಈ ಅಟ್ರಾಸಿಟಿ ಕೇಸ್ ನಾವು ದಾಖಲು ಮಾಡಬಹುದು. ಇಲ್ಲ ಅಂತ ಹೇಳಿದ್ರೆ ಮಾಡಲಿಕ್ಕೆ ಬರೋದಿಲ್ಲ ಎಂಬುವಂತಹ ಒಂದು ತೀರ್ಮಾನವನ್ನು ಸರ್ವೋಚ್ಚ ನ್ಯಾಯಾಲಯ ನೀಡಿದೆ. ಇದೆಲ್ಲವೂ ಕೂಡ ಸಾರ್ವಜನಿಕರ ಒಳಿತಿಗಾಗಿ ಮತ್ತು ಜ್ಞಾನಕ್ಕಾಗಿ ನೀಡ್ತಾ ಬಂದಿದ್ದೇನೆ. ಕೆಲವೊಮ್ಮೆ ಮೊನ್ನೆ ಕೂಡ ಯಾವುದೋ ಒಂದು ಕೇಸು ಬಂದಿತ್ತು. ಅಲ್ಲಿ ಯಾವೊಬ್ಬ ವ್ಯಕ್ತಿ ಇಬ್ಬರು ವ್ಯಕ್ತಿಗಳನ್ನು ಪರಿಚಯ ಕೊಡ್ತಾರಷ್ಟೇ. ಗಾಡಿ ತೊಗೊಳ್ಬೇಕು ಅಂತಂದರು, ಇಂಥ ಕಡೆ ಗಾಡಿ ಸಿಗುತ್ತೆ ಅಂತೇಳಿ ಪರಿಚಯ ಮಾಡಿ ಕೊಡ್ತಾರೆ. ಅದ ನಂತರ ಏನು ಕಿತ್ತಾಟವನ್ನು ಮಾಡ್ಕೊಂಡು ಬಿಡ್ತಾರೆ. ಅಷ್ಟು ಕಾರಣಕ್ಕೆ ಗಾಡಿ ಪರಿಚಯ ಮಾಡಿಕೊಟ್ಟ ವ್ಯಕ್ತಿಯನ್ನೂ ಸೇರಿಸ್ಬಿಟ್ಟು ಅಟ್ರಾಸಿಟಿ ಕೇಸಲ್ಲಿ ಜಾತಿ ನಿಂದನೆ ಮಾಡಿಬಿಟ್ಟವ್ರೆ ಅಂತೇಳಿ FIRಗಳನ್ನ ದಾಖಲು ಮಾಡಿಬಿಡ್ತಾ ಇದ್ದಾರೆ. ಈ ಒಂದು ವಿಚಾರ ಇಷ್ಟ ಆಗಿದೆ ಅದರಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ, ಇತರರಿಗೂ ಕೂಡ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ. ಜೈ ಕರ್ನಾಟಕ ಮಾತೆ.